ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪಾಶಾಪುರ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ನಿಮಿತ್ತ ಶಾಂತಿ ಸಭೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಯಮಕನಮರಡಿಯ ಪೊಲೀಸ್ ಠಾಣೆಯ PI ಜಾವೀದ್ ಮುಷರಫ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪಾಶಾಪುರ ಹಾಗೂ ಗುಮಚನಮರಡಿ ಗ್ರಾಮದ ಗಣೇಶ ಮಂಡಳಿಯವರು ಗಣೇಶ ಉತ್ಸವ ಭಕ್ತಿಯನ್ನು ಮತ್ತು ಶಿಸ್ತಿನಿಂದ ಸ್ಪರ್ಧೆಗಳ ಕಾರ್ಯಕ್ರಮಗಳನ್ನು ಯಾರು ನಿರ್ವಹಿಸ್ತಾರೋ ಮತ್ತು ಗಣೇಶ ವಿಸರ್ಜನೆಯನ್ನು ಶಾಂತ ರೀತಿಯಿಂದ ಹಾಗೂ ಬೇಗನೆ ವಿಸರ್ಜನೆ ಮಾಡ್ತಾರೆ ಅವರಿಗೆ PI ಸಾಹೇಬ್ರ ವತಿಯಿಂದ ಸುಮಾರು 10,000 ರೂಪಾಯಿ ನಗದು ಬಹುಮಾನ ಹಾಗೂ ಡಾಲ್ ಮತ್ತು ಅಧಿಕಾರಿಗಳಿಂದ ಸತ್ಕಾರ ಮಾಡಲಾಗುವುದು ಅಂತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಈ ಸಭೆಯಲ್ಲಿ ಪಾಶಾಪುರ ಪೊಲೀಸ್ ಉಪ ಠಾಣೆಯ ಸಿಬ್ಬಂದಿಗಳಾದ ASI ಆದ DY ನಾಯ್ಕರ್, PC ಸತೀಶ್ ರೆಡ್ಡಿ, LB ಹಮಾನಿ, ಸುಕುಮಾರ್ ಹಾಗೂ ಪಾಶಾಪುರ ಗ್ರಾಮದ ಪ್ರಮುಖರು ಮತ್ತು ಹಿರಿಯರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್. 3ನೇ ಬ್ಯಾಚ್ 21 ಸರ್ವಿಸ್. ಸಾಕಷ್ಟು ಇಲ್ಲಿ ನೆರೆದಂಥ ಕೆಲವೊಂದಷ್ಟು ಮಂದಿ ಈಗ ಆಲ್ರೆಡಿ ಪರಿಚಯ ಇದೆ. ನನ್ನ ಮನೆ ಯಾವುದಂದ್ರೆ, ನನ್ನ ಮನೆಯ ಸದಸ್ಯರು ಯಾರಂದ್ರೆ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯನೂ ಕೂಡ ನನ್ನ ಮನೆಯ ಸದಸ್ಯ. ನಾವೆಲ್ಲರೂ ಹಬ್ಬ ಆಚರಣೆ ಮಾಡಾಕತ್ತೀವಿ. ಗಣೇಶ್ ಇರ್ಬೋದು, ಯಮಕನಮರಡಿಯ ಪೊಲೀಸ್ ಠಾಣೆ ಪ್ರತಿಯೊಂದು ಹಳ್ಳಿ ಏನು 72 ಹಳ್ಳಿ ಬರ್ತಾವೆ. 72 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮನೆಯ ಸದಸ್ಯನೂ ಕೂಡ ನನ್ನ ಮನೆಯ ಸದಸ್ಯ ಅಂದಾಗ, ನಂದು ಎಲ್ಲೇ ನೌಕರಿ ಮಾಡಲಿ, ನನ್ನೊಂದು ಪಾಲಿಸಿ, ನನ್ನೊಂದು ಆಸೆ ಏನಂತಂದರೆ, ನನ್ನ ಮನೆ ಹಬ್ಬ ಆಚರಣೆ ಮಾಡುವಾಗ, ನನ್ನ ಮನೆ ಅಂತಂದ್ರೆ ಬರೇ ಪಾಶಾಪುರ ಅಲ್ಲ, ಎಲ್ಲೇ ಇರಲಿ ಯಮಕನಮರಡಿ, ನಮ್ಮ ವಿಷಯ ಏನದಾವು, ನನ್ನ ಮನ್ಯಾಗ ಇಲ್ಲಿರ್ತಕ್ಕಂಥ ನನ್ನ ಮನೆ ಹಿರಿಯರನ್ನ ದೊಡ್ಡವರು, ನಮ್ಮ ಮನೆ ಇನ್ಕ್ಲೂಡಿಂಗ್ ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿ ನಮ್ಮ ಪೊಲೀಸ್ ಏನು ಸದಸ್ಯರದಾರು ಅಷ್ಟೇ ನಾವು ಹಾಕಿದ್ದೀವಿ. ನೀವು ಹಾಕಿಲ್ಲ. ಆದರೆ ನಾವೆಲ್ಲರೂ ಸೇರಿ ಯಾವ ರೀತಿ ನಾವು ಈಗ ಮನ್ಯಾಗ ಆಚರಣೆ ಮಾಡುವಾಗ ನಮ್ಮ ಮನೆ ಸಮಸ್ಯೆಗಳಿದ್ರೆ ಅಥವಾ ಮನ್ಯಾಗ ಏನಾರ ಇದ್ರೆ ಅದನ್ನ ಏನು ಮಾಡ್ತೇವೆ ಅಂದ್ರೆ, ನಾವು ಅಟ್ಮೋಸ್ಟ್ ದೊಡ್ಡ ಅನ್ನ ಹೇಳಿ ಅಲ್ಲಿ ಬಗೆಹರಿತೈತಿ, ಇಲ್ಲಾಂದ್ರೆ ತಂದೆ ಅಂತೇಳಿ ಹೋಗಿ ಬಗೆಹರಿತೈತಿ. ನಮ್ಮ ಹಳ್ಳ್ಯಾಗ ನಾವು ಹೇಳ್ತೇವೆ, ಮನೆ ವಿಷಯಗಳು ಹೊರಗೆ ಹೋಗಂಗಿಲ್ಲ, ಅಸಹ್ಯ ಆಗೋಂಗಿಲ್ಲ ಅಂತೇಳಿ. ಅದಕ್ಕೆ ನಾ ಇಲ್ಲಿ ಬಂದಾಗ ನಾ ಏನು ಆಸೆ ಇಟ್ಕೊಂಡು ಬಂದಿಲ್ಲ ನನ್ನ ಮನೆ ಅಂಥೇಳಿ, ನೀವೆಲ್ಲ ಏನು ಹಿರಿಯರದಿರಲ್ಲ, ನನಗಿಷ್ಟ ಆಸೆ ನಮ್ಮ ಯಾವುದೋ ಬಂದೋಬಸ್ತಿರಲಿ ಯಾರ ಇರಲಿ, ನಮ್ಮ ಮನೆ ನಿಮ್ಮೆಲ್ಲ ಸದಸ್ಯರಿಗೆ, ನನಗೆ ಯಾರೂ ಹೊರಗಿನವ್ರು ಬಂದ ಹಿಂಗೆ ಹಂಗೆ, ನನಗೆ ಮೇಲಾಧಿಕಾರಿಗಳು ಬಂದರೂ ಸಹಿತ ನನಗೇನು ಅನ್ನಿಸ್ತೈತೆ ಅಂದ್ರೆ, ನಾ ಶಾಪುರದಾಗ ಬಂದೋಬಸ್ತ್ ಮಾಡೋ ಮುಂದೆ ನನಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಿದ್ದೆ. ಫಸ್ಟ್ ಟೈಮ್ ನಾ ಏನು ಕೇಳಿದ, ಎಲ್ಲ ಹಿರಿಯರೇ, ಗಣ್ಯ ನಾಗರಿಕರೇ, ಮಾಧ್ಯಮ ಮಿತ್ರರೇ, ಯಮಕನಮರಡಿ ಪೊಲೀಸ್ ಠಾಣೆಗೆ ನಿನ್ನೆ ಚಾರ್ಜ್ ತಗೊಂಡೆ. ಕೇಳ್ತದಲ್ಲ ಅಷ್ಟಿಗೆ, ಯಮಕನಮರಡಿ ಪೊಲೀಸ್ ಸ್ಟೇಷನ್ ಠಾಣೆಯ ಚಾರ್ಜನ್ನು ನಾನು ನಿನ್ನೆ ತೆಗೆದುಕೊಂಡಿದ್ದೀನಿ. ಒಂದನ ಫಸ್ಟ್ ಫೋರ್ಮೋಸ್ಟ್ ಈ ಅವಶ್ಯಕವಾದದ್ದು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ನನ್ನ ಮನೆ ಯಾವುದು, ನನ್ನ ಸದಸ್ಯರು ಯಾರು ಅಂದ್ರೆ ಅದನ್ನು ಸಹಿ ಹಿಂದಗಡೆ ಮಾಡಿಸ್ತೀವಿ. 2 ಆಗೈತೆ, ಇದನ್ನು ಕೇಳ್ರಿ, ಇಂಪಾರ್ಟೆಂಟ್ ಐತಿ. 1.5 ಆದಾಗ ಆ ಶಬ್ದಕ್ಕೆ ಆ ಮನುಷ್ಯ ಏನು ಮಾಡ್ತಾನಂದ್ರೆ, ಸುಮಾರು 1.5 ವರ್ಷದ ಹಿಡಿದಿರ್ಬೇಕು. ಅದು ಮಲ್ಕೊಂಡೈತಿ, ಅದನ್ನು ಹಾಕ್ಕೊಂಡು ಹಿಂಗೆ ಬಂದರು. ಬಂದ ಮೇಲೆ ನಾನು ದೂರ ಕುಂತಿದ್ನಿ. ನಾ ಎದ್ದ ನಡ್ಕೊಂತ ಬಂದ ಮೇಲೆ ಆ ಹುಡುಗ ನಿಂದ್ರಾಕ್ ಬರವಲ್ತು.
ಆ ಹುಡುಗ ಹೆಂಗೆ ಆ ಡಾಲ್ಬಿ ಅಥವಾ ಸೌಂಡ್ ಆ ಶಬ್ದದ ಸಮೀಪ ಬರ್ತಾನಲ್ಲ, ಆ ಶಬ್ದದ ಸಮೀಪ ಬಂದಗಳಿಗೆ ಮಗು 2.5-3 ವರ್ಷದ ಮಗು ಆ 2.5-3 ವರ್ಷದ ವಯಸ್ಸಾಗಿದ್ದಾಗನ ಅದು ಆ ಶೆರೆ ವಾಸನೆಯ 1.5ಗೆ ಆ ಶಬ್ದ ಕೇಳಬೇಕಂದ್ರೆ ಅದನ್ನು ನಾವು ಮುಂದೆ ಏನು ಯಾವ ದೊಡ್ಡ ವ್ಯಕ್ತಿ ಅಕ್ಕನಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೇಕು. ಅದೊಂದು ಶಾಪಲ್ಲ ಮಗುವಿನ ಮೇಲೆ. ಇಲ್ಲೊಂದು ಮತ್ತೊಂದು ಪ್ರಶ್ನೆ ಐತಿ. ನಾ ಹಳ್ಳಿಯಾಗಿದ್ದಾಗ ನಾ ಅಲ್ಲೇ ಪೀಸ್ ಕಮಿಟಿಯಾಗ ಅದನ್ನು ಹೇಳೀನಿ. ನಾವು ಹಿರಿಯರ ಮುಂದೆ ಚಹಾ ಕುಡಿಯೋಕೆ ಹೋದ್ರು, ಹೋಟೆಲ್ನಾಗ ಚಹಾ ಕುಡಿಯೋಕೆ ಹೋದ್ರೆ ಅವ್ರು ಹಿರಿಯರು ಕೇಳ್ತಿದ್ರು ಏನಂತಂದ್ರೆ ನಿಮ್ಮ ಮನ್ಯಾಗ ರೊಟ್ಟಿ ಗಿಟ್ಟಿ ಮಾಡಿಲ್ಲ ಅಂದ್ರೆ ಚಹಾ ಕುಡಿಯೋಕೆ ಹೋಗೋದು ಹಿರಿಯರ ಮುಂದೆ ಅಪರಾಧ ಇತ್ತದು. ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಏನಂದ್ರೆ ನಾ ಪಾಯಿಂಟ್ ಯಾಕೆ ಹೇಳಕತ್ತೇನಂದ್ರೆ ನನಗೆ ಹಿರಿಯರು ನಮ್ಮ ತಂದೆ ಅಲ್ಲ, ನನಗೆ ಹಿರಿಯರು ಕೇಳ್ತಿದ್ರು. ನಮ್ಮ ಊರಾನ ಹಿರಿಯರು ನಮ್ಮ ಹುಡುಗರು ಕೇಳ್ತಿದ್ರು ಯಾರ ಚಾಕ್ ಹೈಸ್ಕೂಲ್ಗೆ ಹೋಗು ಹುಡುಗರು ಸೆರೆ ಕುಡಿದು ಸಿಗರೇಟ್ ಸೇರೋದು ಯಾಕವು. ಈಗ ನನಗೇನು ಎಷ್ಟು ತ್ರಾಸ ಆಗ್ತಕ್ಕಂದ್ರೆ ಯಾವ್ದನ್ನ ಧಾರವಾಡದಾಗ ಅಲ್ಲೇ ಇಲ್ಲೇ ನಾವು ಜಲ್ದಿ ಹೋದಿವಿ ಅಂದ್ರೆ ಗ್ರಾಮದ ಹಿರಿಯರು ಹಾಗೂ ಪಂಚಾಯಿತಿಯ ಸದಸ್ಯರು ಇನ್ನುಳಿದ ಗಣಪತಿ ಹಬ್ಬ ಉತ್ಸವ ಬಂದೈತಿ. ಅದನ್ನು ಹುಡುಗರು ಮಾಡ್ತಾರೆ. ನಾವು ಹಿರಿಯರಾದಂಥ ಜವಾಬ್ದಾರಿ ಏನು ತಪ್ಪ ಘಟನೆ ಆಗಬಾರ್ದು. ಅವ್ರು ತಿಳಿದು ನಮ್ಮ ಊರಿಗೆ ಹಿಂದೆ ಇನ್ಸಿಡೆಂಟ್ ಆಗೈತಿ, ಇದು ಆಗಬಾರೋ ಉದ್ದೇಶ ಅವ್ರ ಪಾಪ ಹೇಳ್ಯಾರ. ಇದು ಭಾಳ ಸಂತೋಷ. ಇಲ್ಲಿವರೆಗೆ ಇಂಥದ್ದು ಇಲ್ಲವರು ಸರ್ ನಾವು ಭಾಳ ಸಂತೋಷದಿಂದ ನಮ್ಮ ಸಂತೋಷ. ಇನ್ನೊಂದು ಎಜುಕೇಷನ್ ಬಗ್ಗೆ ನೀವು ಹೇಳಿಲ್ಲ, ಇದು ಭಾಳ ಸಂತೋಷ. ಹುಡುಗರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಂಗಾಯ್ತು. ಮತ್ತು ಎಲ್ಲ ಮನೆ ಸಂಬಂಧದ ಇದು ಜಾತಿ ಭೇದ ಭಾವ ಇಲ್ಲ. ನಮಗೆಲ್ಲ ಜಾತಿ ಬೇಕು, ನಾವು ಬಡ್ಡಿಂದ ಎಲ್ಲ ಜಾತಿ ಬೇಕಂತ ಬಂದವ್ರಿದ್ದೀವಿ. ಆ ಜಾತಿ ಭೇದ ಭಾವ ಮಾಡಿದ ಇದು ನಾವೆಲ್ಲರೂ ಕೂಡಿ ಜವಾಬ್ದಾರಿ ವತಿಯಿಂದ ಸಹಕರಿಸಿ ಸಾಹೇಬ್ರ ಹೆಸರು ತರುವಂಥ ಕೆಲಸ ಮಾಡೋದು ಅಂತ ಹೇಳಿ ಅವ್ರ ತಂದೆನ ದೊಡ್ಡ ಹೀರೋ. ಅವ್ನ ಮುಂದೆ ಏನು ಏಕವಚನದಾಗ ಅವ್ರ ತಂದೆನ ಬೇಯಕ್ಕೆ ಹೋಗ್ಬೇಕು. ಅವ್ರ ತಂದೆನ ಹೀರೋ ಅದಕ್ಕೆ ಇವನ್ನ ದಯವಿಟ್ಟು ಇವನ್ನ ಏನು ಹೇಳಕತ್ತೀನಿ ಇವನ್ನೆಲ್ಲ ಯಾಕೆ ಹೇಳಕತ್ತಾರ ಈ ಏನು ವಿಷಯಗಳು ಅದಾವು ಈ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಅಕಸ್ಮಾತ್ ಯಾರು ನಾವು ಸಂಚಾರ ಉಲ್ಲಂಘನೆಗಳು ಅಂತ ಟ್ರಾಫಿಕ್ ವೈಲೇಷನ್ಸ್ ಅಂತ ಹೆಲ್ಮೆಟ್ ಹಾಕ್ತಿರೋದು ಅಥವಾ ಮತ್ತೇನಿರೋದು ಆ ಉಲ್ಲಂಘನೆಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.